ಸನಾತನ ಧರ್ಮವನ್ನ ವಿಭಜನೆ ಮಾಡುವ ಹಂತಕ್ಕೆ ಏನಾದರೂ ಹೋಗಿ ಮುಟ್ತಾ ಇದೆ. ಈ ಸನಾತನ ಧರ್ಮದಲ್ಲಿ ಒಂದು ಡಿವೈಡ್ ಅನ್ನ ಕ್ರಿಯೇಟ್ ಮಾಡಲಾಗಿದೆ. ಏನಾಗ್ತಿದೆ ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರ ಉದ್ಘಾಟನೆಯಾದ ನಂತರ ಹೊತ್ಕೊಂಡಂತ ಬೆಂಕಿ. ಯೋಗಿ ಮುಖ್ಯಮಂತ್ರಿ ಆಗುವುದಕ್ಕೆ ಮೋದಿ ಅಮಿತ್ ಶಾಗೆ ಇಷ್ಟ ಇರಲಿಲ್ಲ. ಯೋಗಿ ಆದಿತ್ಯನಾಥ್ ವಿರುದ್ಧ ವ್ಯಾಪಕವಾದಂತಹ ಆಕ್ರೋಶ ವ್ಯಕ್ತವಾಗಿದೆ. ಪ್ರಧಾನಿ ಅಲ್ಲಿ ಕುಳಿತು ಪೂಜೆ ಮಾಡುವುದಕ್ಕೂ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಮೂರ್ನಾಮ ವರ್ಸಸ್ಸು ವಿಭೂತಿ. ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಏನಾಗ್ತಿದೆ ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರ ಉದ್ಘಾಟನೆಯಾದ ನಂತರ ಹೊತ್ಕೊಂಡಂತ ಬೆಂಕಿ ಧಾರ್ಮಿಕವಾಗಿ ಅಲ್ಲಿ ಸನಾತನ ಧರ್ಮವನ್ನ ವಿಭಜನೆ ಮಾಡುವ ಹಂತಕ್ಕೆ ಏನಾದರೂ ಹೋಗಿ ಮುಟ್ತಾ ಇದೆಯಾ? ಯೋಗಿ ಆದಿತ್ಯನಾಥ್ ವಿರುದ್ಧ ವ್ಯಾಪಕವಾದಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರಣ ಏನು ಹಾಗಾದರೆ? ಅವಿಮುಕ್ತೇಶ್ವರಾನಂದ ಶಂಕರಾಚಾರ್ಯರ ನಿಲುವು, ಹಾಗೆಯೇ ಅವರ ವಿರುದ್ಧ ಯೋಗಿ ತೆಗೆದುಕೊಳ್ಳುತ್ತಿರುವಂತಹ ತೀರ್ಮಾನಗಳು ವ್ಯಾಪಕ ಟೀಕೆಗೆ ಗ್ರಾಸವಾಗಿವೆ. ಏನಾಗ್ತಿದೆ ಹಾಗಾದರೆ ಯು ಪಿಯಲ್ಲಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈ ವಿಚಾರವಾಗಿ ವಿಶ್ಲೇಷಣೆ ಮಾಡಲಿಕ್ಕೆ, ವಾಸ್ತವಿಕತೆಗೆ ತೀರಾ ಹತ್ತಿರದಲ್ಲಿ ಏನಾಗ್ತಿದೆ ಅನ್ನೋದನ್ನು ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಖ್ಯಾತ ಪತ್ರಕರ್ತರಾದಂತಹ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಏನಾಗ್ತಿದೆ ಯು ಪಿಯಲ್ಲಿ? ಏನಿದು ಗಲಾಟೆ? ಏನಿದು ಯೋಗಿ ವಿರುದ್ಧ ಯಾಕೆ ಇಷ್ಟೊಂದು ಒಂದು ರೀತಿ ಕಹಳೆ ಊದ್ತಾ ಇದ್ದಾರಲ್ಲ, ಯಾಕೆ ಅಂತ? ಒಂದು, ಈ ಸನಾತನ ಧರ್ಮ ಅನ್ನುವ ಮಾತು ಇದೆಯಲ್ಲ, ಹೇಳಿಕೆ ಪ್ರಾರಂಭ ಆದದ್ದು ಇತ್ತೀಚಿನ ವರ್ಷಗಳಲ್ಲಿ. ಮೊದಲು ಸನಾತನ ಧರ್ಮ ಅಂತ ಮಾತಾಡ್ತಿರಲಿಲ್ಲ. ಹಿಂದೂಯಿಸಮ್ ಅಂತಿದ್ರು, ಇನ್ನೊಂದು ಇತ್ತು ವೈದಿಕ ಪರಂಪರೆ ಅಂತಿದ್ರು. ಆದರೆ ಈ ಇಂಡಿಯಾದ ಇತಿಹಾಸದಲ್ಲಿ, ಧಾರ್ಮಿಕ ಇತಿಹಾಸದಲ್ಲಿ ವೈಷ್ಣವರು ಮತ್ತು ಶೈವರ ನಡುವೆ ಯುದ್ಧಗಳು ನಡೆದಿವೆ, ಹೆಣಗಳು ಉರುಳಿವೆ, ಒಬ್ಬರೊಬ್ಬರು ಚುಚ್ಚಿಕೊಂಡಿದ್ದಾರೆ. ಅದು ಪ್ರಶ್ನೆ ಬಹಳ ಸಹಜವಾದ್ದು. ಶಿವ ದೊಡ್ಡವನೇ, ವಿಷ್ಣು ದೊಡ್ಡವನೇ? ವೈಷ್ಣವರಿಗೆ ವಿಷ್ಣು ದೊಡ್ಡವನು, ಶೈವರಿಗೆ ಶಿವ ದೊಡ್ಡವನು. ಹಾಗೇನೆ ಈ ಸಂದರ್ಭದಲ್ಲಿ ಯಾರು ಅದ್ವೈತ ಮತಾವಲಂಬಿಗಳಿದ್ದಾರೆ, ಈ ಶಂಕರಾಚಾರ್ಯರು ಅದ್ವೈತ ಮತಾವಲಂಬಿಗಳು, ಅವರು ಮತ್ತು ವೈಷ್ಣವರು ಏನಿದ್ದಾರೆ ದ್ವೈತ ಮತ್ತು ಅವ್ರ ನಡುವೆ ದೊಡ್ಡ ಭಿನ್ನಾಭಿಪ್ರಾಯ ಇದೆ ದೇವರ ವಿಚಾರದಲ್ಲಿ, ಆಯ್ತಾ? ಸೊ ಶಂಕರಾಚಾರ್ಯ ಪರಂಪರೆಯಲ್ಲಿ ದೇವರನ್ನು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ, ನಾನೇ ದೇವರಾಗಬಹುದು ಅಂತ ಹೇಳ್ತಾರೆ. ಸೊ ದ್ವೈತದವರು ಹಾಗೆ ಒಪ್ಕೊಳ್ಳಲ್ಲ, ನಾವು ದೇವರ ಹಾಕಲ್ಲ, ದೇವರೇ ಬೇರೆ, ನಾವೇ ಬೇರೆ. ಈ ಗಲಾಟೆಗಾಗಿ ಹೆಣ ಉರುಳಿದೆ. ಈಗ ನೀವು ಪ್ರಸ್ತಾಪ ಮಾಡಿದ ವಿಚಾರ ಏನಿದೆ, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಅವರ ಜೊತೆಗೆ ಈ ವೈಷ್ಣವ ಸ್ವಾಮೀಜಿಗಳಿದ್ದಾರೆ, ಈ ರಾಮಭದ್ರಾಚಾರ್ಯರು ಅಂತ ಒಬ್ಬರಿದ್ದಾರೆ. ಅವ್ರಿಗೆ ಯಾವುದೊಂದು ಪದ್ಮಶ್ರೀ ಟೈಪ್ ಯಾವುದೋ ಪ್ರಶಸ್ತಿ ಮೊನ್ನೆ ಕೊಟ್ಟರು. ಅವರು ಮೂರ್ನಾಮದವರು. ಈ ಮೂರ್ನಾಮ ವರ್ಸಸ್ಸು ವಿಭೂತಿ. ಶಂಕರಾಚಾರ್ಯ ಪರಂಪರೆಯವರು ವಿಭೂತಿ, ಇವರು ಮೂರ್ನಾಮ ಅಂದರೆ ಅದು ಎರಡು ಪಾದಗಳಂತೆ, ಈ ಕಡೆ ಒಂದು ಪಾದ, ಈ ಕಡೆ ಒಂದು ಪಾದ. ಇವ್ರ ನಡುವಿನ ಜಗಳ ಒಂದು ಕಡೆ ಇದು. ಏನು ಈ ಶಂಕರಾಚಾರ್ಯರು ಏನಿದ್ದಾರೆ, ಈ ಶಂಕರಾಚಾರ್ಯ ಪರಂಪರೆಯ 5 ಮಠಗಳು ನಮ್ಮ ಶೃಂಗೇರಿ ಸೇರಿದಂತೆ, ಅವ್ರು ನೀವು ಪ್ರಸ್ತಾಪ ಮಾಡೋದಲ್ಲ, ರಾಮ ಮಂದಿರದ ಸಂದರ್ಭದಲ್ಲೇ ಮಂದಿರ ಪೂರ್ಣವಾಗದೆ ಹೌದು ಅದನ್ನ ಉದ್ಘಾಟನೆ ಮಾಡಬಾರ್ದು ಅಂತ ಹೇಳಿ. ಹೌದು, ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿಲ್ಲ, ಆಯ್ತಾ? ಅದನ್ನು ಹೇಳಿದ್ರು. ಅದಾದ ಮೇಲೆ ಪ್ರಧಾನಿ ಅಲ್ಲಿ ಕುಳಿತು ಪೂಜೆ ಮಾಡುವುದಕ್ಕೂ ಅವ್ರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಆವಾಗ ಈ ಸಂತ ಪರಂಪರೆಯಲ್ಲಿ ಒಂದು ಡಿವೈಡ್ ಶುರುವಾಯಿತು. ಅಲ್ಲಿ ಈಗ ನೀವು ಉತ್ತರ ಪ್ರದೇಶ ಕಡೆ ಅಖಾಡಗಳಿವೆ, ಈ ಬೇರೆ ಬೇರೆ ಧಾರ್ಮಿಕ ಅಖಾಡಗಳಿವೆ, ಅದರದ್ದು ಒಂದು ದೊಡ್ಡ ಪರಿಷತ್ತಿದೆ. ಸೊ ಆ ಪರಿಷತ್ನಲ್ಲಿ ಈ ಶಂಕರಾಚಾರ್ಯರು ಮಾತ್ರ ಇವ್ರನ್ನ ಬೇರೆ ಇಟ್ಬಿಟ್ಟು ಇವರೆಲ್ಲ ಹೋಗ್ಬಿಟ್ಟು ಮೋದಿ ಮತ್ತು ಅಮಿತ್ ಶಾ ಅವರ ಈಗ ಬರ್ತಿದ್ದ ವಿಷಯಕ್ಕೆ ಏನಂದ್ರೆ, ಇದು ರಾಜಕೀಯ ಟರ್ನ್ ತೆಗೆದುಕೊಳ್ತಾ ಇದೆ. ಯಾಕಂದ್ರೆ ಈ ಯೋಗಿ ವಿರುದ್ಧ ಈ ಸ್ವಾಮೀಜಿಗಳನ್ನ ಸುಪಾರಿ ಕೊಟ್ಟು ಬಿಟ್ಟಿರೋ ತರ ಬಿಟ್ಟಿದ್ದಾರೆ. ಎಸ್, ಯೋಗಿ ಅವರ ಜನಪ್ರಿಯತೆಯನ್ನು ಕುಗ್ಗಿಸ್ಲಿಕ್ಕೆ, ಯೋಗಿ ವಿರುದ್ಧ ಜನಾಭಿಪ್ರಾಯವನ್ನ ಹುಟ್ಟು ಹಾಕ್ಲಿಕ್ಕೆ ಕೆಲಸ ನಡೀತಾ ಇದೆ. ಅವ್ರ ಪರವಾಗೂ ಇದೆ. ಯಾಕೆಂದ್ರೆ ಯೋಗಿ ಮುಖ್ಯಮಂತ್ರಿ ಆಗುವುದಕ್ಕೆ ಸಂಘ ಪರಿವಾರ ತಂದು ಬಿಟ್ಟಿದ್ದು ಮೋದಿ ಅಮಿತ್ ಶಾಗೆ ಇಷ್ಟ ಇರಲಿಲ್ಲ. ಅವರಿಗೆ ಅವ್ರ ತಮ್ಮ ಕಾಂಪಿಟೇಟರ್ ಅಂತ ಪ್ರಾರಂಭ ಆಗಿತ್ತು. ಆದರೆ ಸಂಘ ಪರಿವಾರ ಬಿಟ್ಟಿಲ್ಲ. ಯೋಗಿ ಶುಡ್ ಬಿ ದ ಚೀಫ್ ಮಿನಿಸ್ಟರ್. ಅವ್ರನ್ನ ಮುಖ್ಯಮಂತ್ರಿ ಮಾಡಿದ ಮೇಲೆ ಒಳಗೆ ಅಸಹನೆ ಇತ್ತು. ಸಂಘದಲ್ಲಿ ಡಿವೈಡ್ ಮಾಡೋದಕ್ಕೆ ಮೋದಿ ಅಮಿತ್ ಶಾ ಟ್ರೈ ಮಾಡಿದ್ರು. ನಂಬರ್ 1 and ನಂಬರ್ 2 ಮೋಹನ್ ಭಾಗವತ್ ವರ್ಸಸ್
ಹೊಸಬಾಳೆಯವರು ಆ ಡಿವೈಡ್ಸ್ ಪ್ರಾರಂಭ ಮಾಡಿದ್ರು. ಹ್ಮ್ ಈ ಡಿವೈಡ್ ಎಲ್ಲಿವರೆಗೆ ಹೋಯ್ತು ಅಂದರೆ ಈ ಸನಾತನ ಧರ್ಮದಲ್ಲಿ ಒಂದು ಡಿವೈಡನ್ನು ಕ್ರಿಯೇಟ್ ಮಾಡಲಾಗಿದೆ ಮತ್ತು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಹ್ಮ್ ಯಾರು ಮೋದಿ ಅಮಿತ್ ಶಾ ಅವ್ರನ್ನ ಯಾರು ವಿರೋಧ ಮಾಡ್ತಾರೋ ಹ್ಮ್. ಅವರು ಸನಾತನೇ ಆಗಲಿ ಎಂಥ ತನಿನೂ ಆಗಲಿ ಹ್ಮ್. ಅವ್ರಿಗೆ ಉಳಿಗಾಲ ಇಲ್ಲ. ನನಗೆ ಇಲ್ಲಿ ಮೂಲಭೂತ ಅದಕ್ಕೆ ಈ ಶಂಕರಾಚಾರ್ಯ ಎಲ್ಲಿಗೆ ಬಂದಿದೆ ಅಂದರೆ ಹ್ಮ್ ಅವ್ರ ಮೇಲೆ ಫೋಕ್ಸೋ ಕಾನೂನು ಇದು ಮಾಡಲಾಗಿದೆ. ಕೋರ್ಟ್ ಆದೇಶ ಕೊಟ್ಟಿದೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ. ಹ್ಮ್ ಅರೆಸ್ಟ್ ಆಗ್ಬಿಡ್ಬೋದು ಅವರು, ಹ್ಮ್ ಯಾವುದೇ ಕ್ಷಣದಲ್ಲಿ arrest ಆಗ್ತಾರೆ. ಯಾವುದಕ್ಕಾದ್ರೂ ಅರೆಸ್ಟ್ ಆಗ್ಬಿಡ್ಬೋದು ಹಾ. ಶಂಕರಾಚಾರ್ಯರು. ಹ್ಮ್ ಸೊ ಆ ಸ್ಥಿತಿಯನ್ನು ನಿರ್ಮಿಸಲಾಗಿದೆ. ಅವರು ಪ್ರಯಾಗ್ರಾಜಕ್ಕೆ ಹೋದಂಥ ಸಂದರ್ಭದಲ್ಲಿ ಹ್ಮ್ ಆ ನದಿಯಲ್ಲಿ ಸ್ನಾನ ಮಾಡಕ್ ಬಿಟ್ಟಿಲ್ಲ ಯೋಗಿ ಕಂಪನಿ. ಕರೆಕ್ಟ್. ಬಿಟ್ರೆ ಈಗ ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಈ ಮೊನ್ನೆ ಮೋಹನ್ ಭಾಗವತ್ ಅವರು ನರೇಂದ್ರ ಮೋದಿ ಅವರ ವಿರುದ್ಧ ಹರಿಹಾಯ್ದಿದ್ದನ್ನ ನೋಡಿದೀವಿ, ಹೌದು ಅದ್ರ ಬಗ್ಗೆ ಚರ್ಚೆನ ಮಾಡಿದೀವಿ. ಈ ಗಲಾಟೆ ಏನು ಯು ಪಿ ಎಲ್ ನಡೀತಾ ಇದೆಯಲ್ಲ, ಇದು ಅದರ ಮುಂದುವರಿದ ಭಾಗ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? ಹೌದು, ಅಲ್ಲಿ ಇನ್ನೊಂದು ಡೈಮೆನ್ಷನ್ ಇದೆ ಈ ಜಗಳಕ್ಕೆ. ಹ್ಮ್ ಅಲ್ಲಿ ಠಾಕೂರ್ ವರ್ಸಸ್ ಬ್ರಾಹ್ಮಿನ್ ಕೂತ್ಕೊಂಡಿದೆ. ಹ್ಮ್ 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 ಸೊ ಠಾಕೂರ್ ವರ್ಸಸ್ ಬ್ರಾಹ್ಮಣ್ ಆಗೋದಾದ್ರೆ ನೀವು ಉತ್ತರ ಪ್ರದೇಶದಲ್ಲಿ ಬ್ರಾಹ್ಮಣರು 14% 14% ಇದ್ದಾರೆ. ಕರೆಕ್ಟ್. ನಮ್ಮ ಟೈಪ್ 3% ಅಲ್ಲ, 3% ಇಲ್ಲ. ಅಲ್ಲ ದೇ ಆರ್ ಮೋರ್ ಪವರ್ಫುಲ್. ಹಾ ಸೊ ಒಬ್ಬ ಉಪಮುಖ್ಯಮಂತ್ರಿ ಬ್ರಾಹ್ಮಣ ಇದ್ದಾರೆ, ಹಾ ಇನ್ನೊಬ್ಬ ದಲಿತ್ ಇದ್ದಾರೆ, ಮೌರ್ಯ ಮೌರ್ಯ. ಇದ್ದಾರೆ, ಪಾಠಕ್ ಇದ್ದಾರೆ. ಹ್ಮ್ ಅವರಿಬ್ರು ಶಂಕರಾಚಾರ್ಯ ಜೊತೆ ನಿಂತಿದ್ದಾರೆ. ಹ್ಮ್ ಹ್ಮ್ ಅವ್ರ ಹಿಂದೆ ಅಮಿತ್ ಶಾ ಇದ್ದಾರೋ ಮೋದಿ ಇದ್ದಾರೋ ಗೊತ್ತಿಲ್ಲ. ಹ್ಮ್ ಯೋಗಿ ಹಿಂದೆ ಸಂಘ ಪರಿವಾರ ಗಟ್ಟಿ ನಿಂತಿದೆ. ಹ್ಮ್ ಸೊ ಈ ಮೂಲಕ ಇವರು ಇಡೀ ಒಂದು ಈ ಸನಾತನ ಧರ್ಮ ಕತರೆ ಮೇ ಅಂತಿದ್ರು. ಹ್ಮ್ ಈಗ ನೋಡಿದ್ರೆ ನಿಜ ಸನಾತನ ಧರ್ಮ ಕತರೆ ಮೇ, ಹೊರಗ್ನವರಿಂದ ಅಲ್ಲ ಒಳಗ್ನವರಿಂದ ಕತರೆ ಮೇ. ಈ ಸಿಚುವೇಶನ್ ಈಗ ನಿರ್ಮಾಣ ಆಗಿದೆ. ಸೊ ಈ ಶಂಕರಾಚಾರ್ಯ ಏನಾದರೂ ಒಳಗಡೆ ಹೋದ್ರೆ ಇಟ್ ವಿಲ್ ಹ್ಯಾವ್ ಎ ಸೀರಿಯಸ್. ಮತ್ತೊಂದು ಏನಾಗುತ್ತೆ ಅಂದ್ರೆ ಸರ್, ಉತ್ತರ ಪ್ರದೇಶದಲ್ಲಿ ಯಾವುದೇ ರೀತಿಯ ರಾಜಕೀಯ ತೀರ್ಮಾನಗಳಾಗ್ಲಿ, ಧಾರ್ಮಿಕ ತೀರ್ಮಾನಗಳಾಗ್ಲಿ, ಅದು ಇಡೀ ದೇಶದ ಮೇಲೂ ಇಂಪ್ಯಾಕ್ಟ್ ಮಾಡುತ್ತೆ. ಹೌದು, ರಾಜಕೀಯವಾಗಿಯೂ ಧಾರ್ಮಿಕವಾಗಿಯೂ. ಹೌದು. ಈ ಘಟನೆ ಅಲ್ಲಿ ಆಗ್ತಾ ಇರೋದು ಹ್ಮ್. ತೀರಾ ವೈಯಕ್ತಿಕವಾದಂತ ಕಾರಣಕ್ಕೆ ಆಗ್ತಾ ಇರೋದು, ಅದು ವೈಯಕ್ತಿಕ ದ್ವೇಷ, ಹೌದು, ಹತಾಶೆ, ಹೌದು, ಇದಕ್ಕೆ ಆಗ್ತಾ ಇರೋದು. ಹೌದು. ಇದು ಧಾರ್ಮಿಕವಾಗಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಸರ್? ಈಗ ಒಂದು ಏನಿದೆ ಗೊತ್ತಾ, ಶಂಕರಾಚಾರ್ಯ ಪರಂಪರೆಯವರೆಲ್ಲ ಅವ್ರು ಎದ್ದು ನಿಂತರೆ ಹ್ಮ್ ಅವಾಗ ಈ ಯಾರು ವೈದಿಕ ಪರಂಪರೆಯವ್ರ ನಡುವೆ ಡಿವೈಡ್ ಆಗುತ್ತೆ. ಹ್ಮ್ ಅದು ಬೇರೆ ಬಿತ್ತು ಸೀರಿಯಸ್ ಆದ ಪರಿಣಾಮ ಬೀರೋದು ಯಾರು ಶಂಕರಾಚಾರ್ಯರು. ಸಿ ದಟ್ ಹಿಂದೂ ಧರ್ಮದ ಪುನರುತ್ಥಾನ ಮಾಡಿದವರು ಅಂತ ನಂಬಲಾಗಿದೆ, ಮಾಡಿದ್ದಾರೆ. ಅವರು ಕೇರಳದಿಂದ ಹಿಡಿದು ಹಿಮಾಲಯದವರೆಗೆ ಓಡಾಡಿ ವೈದಿಕ ಪರಂಪರೆಯನ್ನು ಮಾಡಿದವರು. ಹ್ಮ್ ಸೊ ಆದ್ದರಿಂದ 5 ಮಠಗಳು ಅವರೇ ಸ್ಥಾಪಿಸಿದ 5 ಮಠಗಳಿವೆ ಹ್ಮ್ ಇಂಡಿಯಾದಲ್ಲಿ ಹ್ಮ್ ಶಂಕರಾಚಾರ್ಯರದ್ದು. ಹ್ಮ್ ಅವರು ಲಕ್ಷಾಂತರ ಜನ ಅವರು ಅನುಯಾಯಿಗಳಿದ್ದಾರೆ. ಅನುಯಾಯಿಗಳಿದ್ದಾರೆ. ಹ್ಮ್ ಸೊ ಈ ವೈಷ್ಣವರು ಮತ್ತು ಇವ್ರ ಗಲಾಟೆ ಏನಿದೆ, ಹ್ಮ್ ಈ ವಿಭೂತಿಯವರು ಮತ್ತು ಮೂರ್ನಾಮದವರ ಗಲಾಟೆ ಇದೆಯಲ್ಲ, ಹ್ಮ್ ಇದು ಆ ವೈದಿಕ ಪರಂಪರೆಯಲ್ಲಿ ಒಂದು ಡಿವೈಡ್ ಮಾಡ್ಬೋದು. ಹ್ಮ್ ಅದು ಡಿವೈಡ್ ಮಾಡಿದ್ರ ತಕ್ಷಣ ಹ್ಮ್ ಯಾರು ನಿಯಂತ್ರಣ ಮಾಡ್ತಾರೆ ಅಂತ ಅಂದ್ರೆ, ಹ್ಮ್ ಯಾರು ಬಿಜೆಪಿಯನ್ನ ಬೆಂಬಲಿಸ್ತಾ ಬಂದರೋ ಹ್ಮ್ ಆ ಬೆಂಬಲಿಸುವವರು ಡಿವೈಡ್ ಆಗ್ಬಿಡ್ಬೋದು. ಹ್ಮ್ ಶಂಕರಾಚಾರ್ಯರು ಒಳಗಡೆ ಹೋದ್ರೆ ದರ್ ವಿಲ್ ಬಿ ಸೀರಿಯಸ್ ರಿಪರ್ಕಷನ್ ಅಂತ. ಹ್ಮ್ ಅದನ್ನ ತಡೆಯೋದಕ್ಕೆ ಏನ್ ಮಾಡ್ತಾ ಹೋಗೋದು, ಯಾಕಂದ್ರೆ ಈಗ ನ್ಯಾಯಾಲಯದ ಅಂಗಳಕ್ಕೆ ಹೋಗ್ಬಿಟ್ಟಿದೆ ಅದು. ಹ್ಮ್ ಕೋರ್ಟು ಹೇಳಿದೆ, ಪ್ರವೇಶ ಮಾಡಿದೆ. ಅವ್ರಿಗೆ ಕೊಟ್ಟಿದೆ, ತನಿಖೆ ಮಾಡಿ ಎತ್ತಾಕೊಂಡು ಹೋಗಿ ಏನೋ ಅರ್ಥಲ್ಲೇ ಹೇಳ್ಬಿಟ್ಟಿದೆ ಕೋರ್ಟು. ಹ್ಮ್ ಕೋರ್ಟ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ನಾನು ಹೋಗಲ್ಲ. ನಮಗೆ ನ್ಯಾಯಾಲಯದ ಬಗ್ಗೆ ಅಪಾರವಾದ ಗೌರವ ಇದೆ, ಹೌದು. ಸಿಕ್ಕಾಪಟ್ಟೆ ಗೌರವ ಇಟ್ಕೊಂಡು ಹ್ಮ್. ಅವ್ರ ತೀರ್ಪನ್ನು ನಾ ಪ್ರಶ್ನೆ ಮಾಡಲ್ಲ. ಹ್ಮ್. ಬಟ್ ದರ್ ಇಸ್ ಸಿಚುವೇಶನ್, ಇಟ್ ವಿಲ್ ಡಿವೈಡ್. ಸನಾತನ ಧರ್ಮ ಡಿವೈಡ್ ಆಗುತ್ತೆ. ಹ್ಮ್. ಯು ಪಿಯಲ್ಲಿ ಹ್ಮ್. ಠಾಗೂರ್ ವರ್ಸಸ್ ಬ್ರಾಹ್ಮಣ್ ಇದೆಯಲ್ಲ, ಹ್ಮ್. ಈವನ್ ಬ್ರಾಹ್ಮಣ MLAಗಳೆಲ್ಲ ನಿಯೋಗ ಹೋಗಿ ಎಲ್ಲ ಆಗಿದೆ. ಹ್ಮ್. ಇಟ್ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ನೆಕ್ಸ್ಟ್ ಇಲೆಕ್ಷನ್. ಓಕೆ. ಈಗ ನನಗೆ ಕೊನೆಯದಾಗಿ ನಿಮ್ಗೆ ಕೇಳೋ ಪ್ರಶ್ನೆ ಏನಂದ್ರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಹೌದು, ಅನ್ನೋ ಘೋಷವಾಕ್ಯಗಳು ಹಂಗಾದ್ರೆ ಕೇವಲ ಹೆಸರಿಗೆ ಮಾತ್ರ ಅಷ್ಟೇ ಆಯ್ತು ಈಗ, ಅಷ್ಟೇ ಆಯ್ತು ಈಗ. ಈಗ ನೋಡಿ, ಈ ಸ್ವಾಮೀಜಿ ಡಿವೈಡು, ಹ್ಮ್. ಇಡೀ ಡಿವೈಡರ್ ಪಾಲಿಟಿಕ್ಸ್ ಈ ದೇಶದಲ್ಲಿ ಹ್ಮ್. 2000 ಇಸ್ವಿಯ ನಂತರ ಪ್ರಾರಂಭ ಆಯಿತು. ಹ್ಮ್ ಹ್ಮ್ ಮೊದಲು ಕೋಮು ನಡುವಿನ ದ್ವೇಷ ಡಿವೈಡ್ ಆಯಿತು. ಹೌದು. ಅದು ಆದಮೇಲೆ ಹ್ಮ್ ಜಾತಿಗಳ ನಡುವೆ ಆಹಾರ ಪದ್ಧತಿ ಮೇಲಾಯಿತು ಹ್ಮ್ ಅಲ್ವಾ. ನೀವು ಆಹಾರ ಪದ್ಧತಿ, ಇಂಥ ಆಹಾರವನ್ನೇ ಸ್ವೀಕಾರ ಮಾಡಬೇಕು, ಇಂಥ ತಿನ್ಕೂಡುದು, ಇದು ಶ್ರೇಷ್ಠವಾದ ಆಹಾರ, ಹ್ಮ್ ಇದು ಕನಿಷ್ಠವಾದ ಆಹಾರ, ಹ್ಮ್. ನಾನ್ ವೆಜ್ ತಿನ್ಕೂಡ್ದು ಇಂಥ ವಿವಾದಗಳನ್ನ ಡಿವೈಡ್ ಶುರುವಾಯಿತು. ಹ್ಮ್ ಸೊ ಜಾತಿಗಳು ಡಿವೈಡ್ ಆಯಿತು. ಹ್ಮ್ ಇದು ಎಲ್ಲ ಈಗ ಅಂತಿಮ ಹಂತಕ್ಕೆ ಬಂದು ಹ್ಮ್ ಈ ಯಾರು ನಾವು ಮಹಾನ್ ಶ್ರೇಷ್ಠರು ಅಂತ ಅಂದುಕೊಳ್ಳುವ ಹಣೆಪಟ್ಟಿ ಹಚ್ಚಿಕೊಂಡು ಎದೆ ಉಬ್ಬಿಸಿ ಹೋಗ್ತಾ ಇದ್ರು ಬ್ರಾಹ್ಮಣ ಸಮುದಾಯ, ಅವರಲ್ಲೇ ಈಗ ಡಿವೈಡ್ ಮಾಡಿ ಬಿಟ್ಟ ಹಾಕಿದ್ರು.
ಬ್ರಾಹ್ಮಣರಲ್ಲೇ ಡಿವೈಡ್. ಅಂದ್ರೆ ಇದು ಹೆಂಗೆ ಅಂದ್ರೆ ನಾವು ಎಲ್ಲ ಒಂದು ಅನ್ನೋದು ಇಲ್ಲಿ ಅರ್ಥ ಇಲ್ಲದೆ ಇರೋದು. ಈ ಎಂಥದ್ದು ಇಲ್ಲ ಈಗ, ಹ್ಮ್ ಹೊಡ್ಕೋಬೇಕೀಗ. ಇತಿಹಾಸ ಮರುಕಳಿಸ್ತಾ ಹೋಗುತ್ತಂತೆ ಜಗತ್ತಿನಲ್ಲಿ ಹ್ಮ್ ಅಲ್ವಾ. ಹ್ಮ್ ವೈಷ್ಣವರು ಬ್ರಾಹ್ಮಣರು, ವೈಷ್ಣವರು ಶೈವರು ಏನು ಹೊಡ್ಕೊತಿದ್ರು, ಹ್ಮ್ ಈಗ ಅದು ಮತ್ತೆ ಬಂದಿದೆ. ದ್ವೈತ ಮತ್ತು ಅದ್ವೈತವಾದಿಗಳು ಹ್ಮ್ ಅವರ ಸ್ವಾಮಿಗಳು. ಏನು ಗೊತ್ತಾ, ಸಿಂಪಲ್ ಕೇಳೋ ಪ್ರಶ್ನೆ ಅಂದರೆ, ಪ್ರತಿಷ್ಠೆ, ಒಣ ಪ್ರತಿಷ್ಠೆ. ಅಲ್ಲಲ್ಲ, ಈ ರಾಮಭದ್ರಾಚಾರ್ಯರು ಏನಿದ್ದಾರೆ ಅವರು ವೈಷ್ಣವ ಪರಂಪರೆ. ಹ್ಮ್. ಅವ್ರು ಹೋಗ್ಬಿಟ್ಟು ಶಂಕರಾಚಾರ್ಯ ಹೌದು ಅಲ್ವಾ, ಹೂ ಇಸ್ ಹಿ ಟು ಡಿಸೈಡ್? ಹೌದು, ಅವ್ರಿಗೆ ಅದಕ್ಕೆ ಒಂದು ಸಂದರ್ಶನದಲ್ಲಿ ಹೇಳಿದ್ರು ಅವರು. ಏನು ಅಂತ ಅಂದರೆ, ಈ ರಾಮಭದ್ರಾಚಾರ್ಯ ಶಂಕರಾಚಾರ್ಯ ಹೇಳಿದ್ದು, ಇವು ಮೋದಿ ಮತ್ತು ಇವು ಅಮಿತ್ ಶಾ ಭಕ್ತ, ಮೋದಿ ಭಕ್ತ, ಇವರು ಯೋಗಿ ಭಕ್ತ, ಅವ್ರು ಇನ್ನೇನು ಹೇಳೋಕ್ಕಾಗತ್ತೆ. ಇಬ್ಬರು ಯಾವುದೋ ವಾಯಿನಲ್ಲಿ ಕುಡಿಸಿದ್ರು ಜೊತೆಯಾಗಿ, ಶಂಕರಾಚಾರ್ಯ ಜಾಡಿಸ್ತು ಅವರಿಗೆ. ಸೊ ಇಬ್ಬರು ಬೈಕೊಂಡ್ರು. ಒಂದು ಹಿಂದಿ ಚಾನಲಲ್ಲಿ ನೋಡ್ತಾ ಇದ್ದೆ ನಾನು. ಹ್ಯಾಂಗೆ ಅಂತಂದ್ರೆ, ನಾವು ನೀವು ಸಾಮಾನ್ಯ ಜನ ಕಂಡ್ರಿ, ನಾವೇನು ದೈವಾಂಶ ಸಂಭೂತರಲ್ಲ, ಅವರೆಲ್ಲ ದೈವಾಂಶ ಸಂಭೂತರು. ಅವ್ರು ಹೋಗ್ಬಿಟ್ಟು ನಾವು ರಸ್ತೆಯಲ್ಲಿ ಫಿಶ್ ಮಾರ್ಕೆಟ್ ಜಗಳ ಮಾಡ್ಕೊಂಡು ಕೂತಿದ್ರು ಇಬ್ಬರು ಸ್ವಾಮಿಗಳು. ನೋಡ್ಬಿಟ್ಟೆ ನಾನು, ಅಪ್ಪ ಶಿವನೇ ಈ ದೇಶ ಇಲ್ಲಿವರೆಗೆ ಬರ್ತಾರಪ್ಪ. ಈ ಸಿಚುವೇಶನ್ ನಿರ್ಮಾಣ ಆಗಿದೆ. ವಿಸಿದೆಟ್ಟು ಅದರ ಇಡೀ ಸ್ವಾಮಿಗಳು ಏನಿದ್ದಾರೆ, ನಮಗೆಲ್ಲ ಗೌರವ ಇಟ್ಕೋಬೇಕಪ್ಪ, ನಾವು ಧಾರ್ಮಿಕರು ಅಲ್ವಾ, ಅವ್ರ ದಾರಿಯಲ್ಲಿ ನಡಿಬೇಕು ನಾವು. ಅವ್ರು ಇನ್ನೊಂದು ಮಾತನ್ನ ಶಂಕರಾಚಾರ್ಯ ಹೇಳಿದ್ರು, ವಿಸಿದೆಟ್ಟು ಒಬ್ಬ ಸ್ವಾಮಿ ಆದವನು, ಅವನು ರಾಜಕಾರಣಿ ಆದರೆ ಸ್ವಾಮಿತ್ವವನ್ನು ಬಿಡಬೇಕು. ಸ್ವಾಮಿ ರಾಜಕಾರಣಿ ಒಂದಾಗೋದು ಮುಸ್ಲಿಮರಲ್ಲಿ ಮಾತ್ರ ಅಂತ, ಅದು ಮುಸ್ಲಿಂ ಟರ್ನ್ ಕೊಟ್ಬಿಟ್ಬಿಟ್ಟು. ಇದು ಇಂಡೈರೆಕ್ಟ್ ಆಗಿ ಯೋಗಿಗೆ ಹೇಳ್ದಂಗೆ. ಯೋಗಿಗಿದೆ, ಯೋಗಿ ಆತ ಏನವರು ರಾಜಕಾರಣಿ ಆಗೋಕ್ಕಿಂತ ಮೊದಲು ಸ್ವಾಮಿ ಆಗಿದ್ರು. ರಾಜಕಾರಣಿ ಅಂದಲ್ಲ, ಸ್ವಾಮಿತ್ವ ಬಿಡಬೇಕು ಅವರು. ಸ್ವಾಮಿ ಅಲ್ಲ ಅವ್ರೀಗ, ಈ ರಾಜಕಾರಣಿ. ಹೌದು, ಜಸ್ಟ್ ಲೈಕ್ ಅದನ್ನು ಹೋಲ್ಸೋದು ಯಾರಿಗೆ? ಮುಸ್ಲಿಮ್ರಿಗೆ. ಮುಸ್ಲಿಮರು ಮುಲ್ಲಾಗಳು ಮುಲ್ಲಾನೂ ಆಗಿರ್ತಾರೆ, ರಾಜಕಾರಣಿ ಆಗಿರ್ತಾರೆ. ಇವ್ರು ಹಾಗೆ ಅಂತ ಒಂದು ಸದರ್ಶದಲ್ಲಿ ಅವ್ರು ರಾಮಭದ್ರಾಚಾರ್ಯರು ಅಯ್ಯಪ್ಪ ಶಿವ ಅಂತ ಅವರು. ಓಕೆ, ಈ ತಿಕ್ಕಾಟ ಎಲ್ಲಿವರೆಗೂ ಹೋಗಿ ಮುಟ್ಬೋದು ಸರ್? ಇದಕ್ಕೆ ತಾತ್ವಿಕವಾಗಿ ಅಥವಾ ನೈತಿಕವಾಗಿ ಇದಕ್ಕೊಂದು ಯಾವ ರೀತಿ ಒಂದು ಅಂತ್ಯ ಅನ್ನೋದು ಬರುತ್ತೆ ಇದಕ್ಕೆ, ತಿಕ್ಕಾಟಕ್ಕೆ? ಒಂದು ಸಂಘ ಪರಿವಾರ ಇಂಟರ್ಫಿಯರ್ ಆಗಬಹುದು, RSS ಇಂಟರ್ಫಿಯರ್ ಆಗ್ಬೋದು. RSS ಇಂಟರ್ಫಿಯರ್ ಆಗ್ಬಿಟ್ಟು, ಆದರೆ ಅದು ಎಷ್ಟರ ಮಟ್ಟಿಗೆ ಅಂತ ಗೊತ್ತಿಲ್ಲ. ಯಾಕಂದರೆ ಶಂಕರಾಚಾರ್ಯಗಳು ಒಂದು ರೀತಿಯ ರೆಬೆಲ್ ಮೂಡ್ನಲ್ಲಿದ್ದಾರೆ. ಅವರು ಸಭೆಗಳನ್ನ ಮಾಡ್ತಿದ್ದಾರೆ, ಇನ್ನೊಂದು ಮಾಡ್ತಿದ್ದಾರೆ. ದೇ ಆರ್ ನಾಟ್ ರೆಡಿ ಟು ಎಕ್ಸೆಪ್ಟ್. ಅದು ನಡೀತಾ ಇದೆ. ಸೊ ಅದರಿಂದ ಇದನ್ನು ಹೀಗೆ ಅಂತ ಹೇಳೋದು ಕಷ್ಟ. ಮತ್ತು ರಾಮ ಮಂದಿರ ನಿರ್ಮಾಣದ ಸಂದರ್ಭದಿಂದ ಅವ್ರಿಗೆ ಭಿನ್ನಾಭಿಪ್ರಾಯಗಳಿವೆ. ಆ ಭಿನ್ನಾಭಿಪ್ರಾಯ ಹೇಗೆ ಸರಿಯಾಗುತ್ತೆ ಗೊತ್ತಿಲ್ಲ. ಯೋಗಿ ಡಿವೈಡನ್ನು ಇನ್ನಷ್ಟು ಇದು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ರಾಜಕೀಯ ಆಯಾಮ ಬಂದು ಹೋಗ್ಬಿಟ್ಟಿದೆ. ಹೌದು, ಇಟ್ಸ್ ಅ ಪೊಲಿಟಿಕಲ್ ಆ್ಯಂಗಲ್. ನಾವು ರಿಲಿಜನ್ ಹೋಗ್ಬಿಟ್ಟು ಪೊಲಿಟಿಕ್ಸ್ ಆಗೋಗ್ಬಿಟ್ಟಿದೆ. ಅದರಿಂದ ಇನ್ನು ನೆಕ್ಸ್ಟ್ ಇಲೆಕ್ಷನ್ ಅದ್ರ ಜೊತೆಗೆ ಇನ್ನೊಂದಾಗಿದೆ. ಅದ್ರ ಬಗ್ಗೆ ಆರೋಪ ಯಾರು ಸಮಾಜವಾದಿ ಪಾರ್ಟಿಯ ಮುಖ್ಯಸ್ಥರು ಉತ್ತರ ಪ್ರದೇಶದಲ್ಲಿ ಅವ್ರು ಶಂಕರಾಚಾರ್ಯ ಬೆಂಬಲ ಕೊಟ್ಬಿಟ್ಟಿದ್ದಾರೆ. ಇದಕ್ಕೆ ಹೋಗ್ಬಿಟ್ಟು ಆ ಸಮಾಜವಾದಿ ಪಾರ್ಟಿ ಅಖಿಲೇಶ್ ಯಾದವ್ ಅವರು ಶಂಕರಾಚಾರ್ಯರಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಆರೋಪ. ಈ ಶಂಕರಾಚಾರ್ಯ ಹೋಗ್ಬಿಟ್ಟು ನನಗೆ ದುಡ್ಡು ಬಂದಿಲ್ಲ, ನನಗೆ ದುಡ್ಡು ಬಂದಿಲ್ಲ, ನಿಮಗೆ ದುಡ್ಡು ಬರ್ತಿದೆ ರಾಮಭದ್ರಾಚಾರ್ಯರೇ, ಅದಕ್ಕೆ ನಿಮ್ಗೆ ಹೇಳ್ತಿದ್ದೀರಿ ಅಂತ. ದುಡ್ಡು ಯಾರಿಗೆ ಬಂತು, ಯಾರಿಗೆ ಬಂದಿಲ್ವೋ? ಇಸಿ ದಟ್ ಸ್ವಾಮೀಜಿಗಳಿಗೆ ಹಿಂಗೆ ಜಗಳ ಮಾಡ್ಕೊಳ್ಳೋಂಗೆ, ಹಣ ತಗೊಳ್ಳೋದು, ಇನ್ನೊಂದು ತಗೊಂಡ್ರು, ಮತ್ತೊಂದು ಮಾಡಿದ್ರು. ನಾವು ಹೊರತಿಗೆ ನಮ್ಮ ಸನಾತನ ಧರ್ಮ ಬಂದು ನಿಂತಿದೆ. ಸನಾತನ ಧರ್ಮ ಖತರೆ ಮೇ ಹೈ ಸರ್, ನಿಜವಾಗಿ ಖತರೆ ಮೇ ಹೈ. ಎಸ್, ಥ್ಯಾಂಕ್ ಯು. ಶಶಿಧರ್ ಭಟ್ರು ತೀರಾ ವ್ಯಂಗ್ಯವಾಗಿ ಅನ್ನೋದಕ್ಕಿಂತ ಗಂಭೀರವಾದಂಥ ಪ್ರಶ್ನೆಗಳನ್ನು ಕೆಲವೊಂದು ಎತ್ತಿದ್ದಾರೆ. ಸನಾತನ ಧರ್ಮ ನಿಜವಾಗ್ಲೂ ತೊಂದರೆಯಲ್ಲಿದೆ, ಸಂಘ ಪರಿವಾರ ಹೇಳೋ ವಿಚಾರದಂಗೆ ತೊಂದರೆಯಲ್ಲಿದೆ. ಆದರೆ ಯಾರಿಂದ ತೊಂದರೆ ಇದೆ ಅನ್ನೋದನ್ನು ಜನತೆ ಅರ್ಥ ಮಾಡ್ಕೊಳ್ಬೇಕು. ಒಂದು ರೀತಿಯಲ್ಲಿ ಇದು UPಯಲ್ಲಿ ರಾಜಕೀಯ ಹೈಡ್ರಾಮಾ ಅನ್ನೋ ಥರ ಯಾವ ರೀತಿ ಟರ್ನ್ ತೆಗೆದುಕೊಳ್ತಾ ಇದೆ ಅಂದರೆ, SIR ಕೂಡ ಅಲ್ಲಿ UPಯಲ್ಲಿ ಈಗ ಕೆಲಸ ಮಾಡ್ತಾ ಇದೆ. ಯೋಗಿ ಆದಿತ್ಯನಾಥ್ ಅವರಿಗೆ ಬರಬೇಕಾದಂಥ ಮತಗಳ ಪೈಕಿ 94 ಲಕ್ಷದಷ್ಟು ಮತಗಳನ್ನು SIR ಕಿತ್ತಾಕಿದೆ ಅನ್ನುವಂಥ ಆರೋಪಗಳು ಕೇಳಿಬರ್ತಾ ಇದ್ದಾವೆ. ಈ ರಾಜಕೀಯ ಮತ್ತು ಧಾರ್ಮಿಕ ವಿಚಾರಗಳು ಒಟ್ಟಿಗೆ ಸೇರಿಬಿಟ್ಟು ಯಾವ ರೀತಿ ಸಮಾಜಕ್ಕೆ ಮಾರಕ ಆಗ್ತಾ ಇದ್ದಾವೆ, ಮುಂದೆ ಯಾವ ರೀತಿ ಮಾರ್ಕ ಆಗ್ತವೆ ಕಾದು ನೋಡಬೇಕಾಗಿದೆ. ಇದಾಗಿತ್ತು ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV. ಸನಾತನ ಧರ್ಮವನ್ನ ವಿಭಜನೆ ಮಾಡುವ ಹಂತಕ್ಕೆ ಏನಾದರೂ ಹೋಗಿ ಮುಟ್ತಾರೆ. ಈ ಸನಾತನ ಧರ್ಮದಲ್ಲಿ ಒಂದು ಡಿವೈಡ್ ಅನ್ನ ಕ್ರಿಯೇಟ್ ಮಾಡಲಾಗಿದೆ. ಏನಾಗ್ತಿದೆ ಉತ್ತರ ಪ್ರದೇಶದಲ್ಲಿ? ರಾಮ ಮಂದಿರ ಉದ್ಘಾಟನೆಯಾದ ನಂತರ ಹೊತ್ಕೊಂಡಂತ ಬೆಂಕಿ. ಯೋಗಿ ಮುಖ್ಯಮಂತ್ರಿ ಆಗುವುದಕ್ಕೆ ಮೋದಿ ಅಮಿತ್ ಶಾಗೆ ಇಷ್ಟ ಇರಲಿಲ್ಲ. ಯೋಗಿ ಆದಿತ್ಯನಾಥ್ ವಿರುದ್ಧ
ವ್ಯಾಪಕವಾದಂಥ ಆಕ್ರೋಶ ವ್ಯಕ್ತವಾಗ್ತದೆ. ಪ್ರಧಾನಿ ಅಲ್ಲಿ ಕುಳಿತು ಪೂಜೆ ಮಾಡುವುದಕ್ಕೂ ಅವ್ರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಮೂರ್ನಾಮ ವರ್ಸಸ್ಸು ವಿಭೂತಿ.